ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ನಿನ್ನೆ ಎಪಿಸೋಡ್ ಮಾತ್ರ ಸಖತ್ತಾಗಿ ಬಂತು ಗುರು. ಈ ಸೀಸನಲ್ಲಿ ಒನ್ ಆಫ್ ದ ಬೆಸ್ಟ್ ಎಪಿಸೋಡು ನಿನ್ನೆ ಆಗಿತ್ತು. ರಜತ್ ಅವರು ಏನು ಎಂಟರ್ಟೈನರ್ ಗುರು, ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತಾರೆ. ಅವ್ರ ಮಾತಾಡೋ ಒಂದು ರೀತಿನೇ ಸಿಕ್ಕಾಪಟ್ಟೆ ಜನಗಳಿಗೆ ನಗು ತರುತ್ತೆ ಅಂತ ಹೇಳ್ಬೋದು. ಇನ್ನು ಮೋಕ್ಷಿತ್ ಅವ್ರದ್ದಾದ್ರೆ ನಿನ್ನೆ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಇತ್ತು. ಮತ್ತು ಮಂಜು ಅವರಾಗಿರ್ಬೋದು, ಧನ್ರಾಜ್ ಅವರು ಕ್ರೇಜಿಯಾಗಿ ಮಾಡಿದರು. ಸೀರಿಯಸ್ಲಿ ಹನುಮಂತನ ಸಖತ್ತಾಗಿ ಆಡ್ಕೊಂಡ್ರು. ಮತ್ತು ನನಗೆ ಫ್ರಸ್ಟ್ರೇಷನ್ ಆಗ್ತಿದೆ ಅಂತ ಅವ್ರು ಮಾಡಿದ ಆ್ಯಕ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಸೂಪರಾಗಿ ಬಂತು. ಆ್ಯಕ್ಚುಲಿ ರಜತ್ ಅವ್ರ ಟೀಮ್ ಮಾತ್ರ ತಿಂದಾಕಿದ್ರು ಗುರು ಎಲ್ಲರೂ. ಏನಾಯಿತು ಎತ್ತ ಅಂತೆಲ್ಲ ಮಾತಾಡ್ಕೊಂಡು ಹೋಗೋಣ ಸ್ಟೆಪ್ ಬೈ ಸ್ಟೆಪ್ಪು. ಅದಕ್ಕಿಂತ ಮುಂಚೆ ನಿಮಗೆ ನಿನ್ನೆ ಆದಂಥ ಎಪಿಸೋಡಲ್ಲಿ ಯಾರು ಫೇವ್ರೇಟ್ ಅನ್ಸಿದ್ರು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮಾತ್ರ ಮರ್ತೋಗ್ಬೇಡಿ. ಮತ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಎಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಅಲ್ವಾ ಅಂತ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸ್ತಾ ಇಲ್ಲ. ಯಾಕಂದರೆ ಆವಾಗಲೇ ನನಗೆ ಒಂದು ಸ್ವಲ್ಪ ಏನದು ಮೂಡ್ ಬರೋದು ಮಾಡೋಕ್ಕೆ, ವೀಡಿಯೋಸ್ ಎಲ್ಲ ಮಾಡೋಕ್ಕೆ. ಯಾಕಂದರೆ ನಮಗೆ ಆ ಒಂದು ಲೈಕ್ಸ್ ಕಮೆಂಟ್ಸಿಂದ ವೀಡಿಯೋ ಜಾಸ್ತಿ ರೀಚ್ ಆಗುತ್ತೆ. ಆವಾಗ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ ಆ್ಯಕ್ಚುಲಿ, ಇನ್ನೂ ಜಾಸ್ತಿ ವೀಡಿಯೋ ಮಾಡಬೇಕು ಎಲ್ಲ ಮಾಡಬೇಕು ಅಂತ. ಇಲ್ಲಾಂದರೆ ನಮಗೆ ಇಂಟ್ರೆಸ್ಟ್ ಬರಲ್ಲ ಅದಕ್ಕೋಸ್ಕರ. ಇನ್ನು ಬಿಗ್ ಬಾಸ್ ರಿವ್ಯೂ ಸ್ಟಾರ್ಟಿಂಗಿಂದ ಏನಾಯಿತು ಅಂತ ಮಾತಾಡ್ಕೊಂಡು ಹೋಗೋದಾದರೆ, ಸ್ಟಾರ್ಟಿಂಗಲ್ಲೇ ಬಿಗ್ ಬಾಸ್ ಅವರು ನಮ್ಮ ಚೈತ್ರ ಅವ್ರನ್ನ ಮತ್ತು ಭವ್ಯ ಅವ್ರನ್ನ ಕನ್ಫೆಷನ್ ರೂಮಿಗೆ ಕರೀತಾರೆ. ಆ ಉದ್ದೇಶ ಏನಪ್ಪ ಆಗಿರುತ್ತೆ ಅಂದರೆ, ಈ ಒಂದು ಟಾಸ್ಕು ಇಲ್ಲಿಗೆ ನಿಲ್ಲಲ್ಲ, ನೈಟು ಪೂರ್ತಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲೇ ಭವ್ಯ ಅವರು ಗುಳುಗುಳು ಅಂತ ಹತ್ತು ಬಿಡ್ತಾರೆ. ಯಾಕಂದರೆ ಇಲ್ಲಿ ಸ್ವಲ್ಪ ಜನ ಏನಂತಿದ್ದಾರೆ ಅಂದರೆ, ಭವ್ಯ ಅವರು ಟಾಸ್ಕ್ನ ಗಿವ್ ಅಪ್ ಮಾಡ್ತಾ ಇದ್ದಾರೆ, ಅಂದರೆ ಅವ್ರಿಗೇನು ಮಾಡೋಕ್ಕಾಗ್ತಿಲ್ಲ, ಜಸ್ಟ್ ಒಂದು ಅಡುಗೆ ಮಾಡ್ಕೊಡೋದಕ್ಕೂ ಹೆಂಗೆ ಅಳ್ತಾ ಇದ್ದಾಳೆ ನೋಡು, ಇನ್ನು ಬರೀ ಅಡುಗೆ ಮಾಡೋದು ಬಿಟ್ಟು ಇವಳು ಇನ್ನೇನೂ ಮಾಡ್ತಾ ಇಲ್ಲ, ಹೀಗೆಲ್ಲನೂ ಕೂಡ ಆಚೆ ಮಾತಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೋಡಿ, ಸೆಕೆಂಡ್ ಪಾರ್ಟ್ ಆಫ್ ಅ ಟಾಸ್ಕಲ್ಲಿ ಭವ್ಯ ಅವ್ರ ತಂಡ ಯಾರೂ ಫುಡ್ಡು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಬಟ್ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ನಮ್ಮ ಇವರು ಚೈತ್ರ ಅವ್ರ ತಂಡದವರು ಬರ್ರೀ ಮಾಡಾಕಿಸ್ಕೋ ತಿನ್ನು ಎಷ್ಟಂತ ಮಾಡ್ತಾರೆ. ಪನ್ನೀರ್ ಟಿಕ್ಕಾ ಅಂತೆ, ಚಿಕನ್ ಅಂತೆ, ಬೇರೆ ಬೇರೆ ಆಮ್ಲೆಟ್ ಅಂತೆ, ಮಾಡಿಸ್ಕೋತಾನೆ ಇದ್ರು. ಕಂಟಿನ್ಯೂಸ್ ಆಗಿ ತಿನ್ನೋದ್ರ ಬಗ್ಗೆನೇ ಅವ್ರಿಗೆ ಫುಲ್ಲು ಕಾನ್ಸಂಟ್ರೇಷನ್ ಇತ್ತು. ಹೆಂಗೆ ಇರಿಟೇಟ್ ಮಾಡಲಿ, ಅದು ಮಾಡಲಿ ಇದು ಮಾಡಲಿ ಅಂತ. ಒಂದು ಎಂಟರ್ಟೈನ್ಮೆಂಟ್ ಕಡೆ ಅವ್ರ ಗಮನ ಬರಲೇ ಇಲ್ಲ. ಆದರೆ ಅಲ್ಲಿ ಡೆಫಿನೆಟ್ಲಿ ಸುಸ್ತಾಗಿ ಹೋಗಿದ್ರು ಭವ್ಯಗೌಡ ಅವರು. ಅದು ಅವ್ರ ಫೇಸಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಅದಕ್ಕೆ ಹತ್ರು, ಯಾವುದು ಗಿವ್ ಅಪ್ಪು ಆ ಥರ ಈ ಥರ ಏನೂ ಇಲ್ಲ. ಮತ್ತು ಊಟ ಮಾಡದಿರೋದ್ರಿಂದ ನಮಗೆ ಅಡುಗೆ ಮನೇಲಿ ಒಂದು 2 ಗಂಟೆ ನಿಂತ್ಕೊಂಡು ಬರೀ ರಾಗಿ ಮುದ್ದೆ, ಒಂದು ಮಶ್ಶಪ್ಪು ಮಾಡೋದಕ್ಕೇ ಎಷ್ಟು ಸುಸ್ತಾಗುತ್ತೆ. ಹಂಗಿರೋದ್ರಲ್ಲಿ ಫುಲ್ಲು ದಿನಪೂರ್ತಿ ಊಟ ಮಾಡ್ದೇ ಅವರಿಗೆಲ್ಲ ಮಾಡಿಕೊಡ್ಬೇಕು ಅಂದರೆ ಡೆಫಿನೆಟ್ಲಿ ಟಯರ್ಡ್ ಆಗಿರ್ತಾರೆ. ಅದನ್ನು ಎಕ್ಸ್‌ಪ್ರೆಸ್ ಮಾಡ್ತಾರೆ. ಅದಕ್ಕೆ ಬಿಗ್ ಬಾಸ್ ಅವ್ರು ಇದ್ಬಿಟ್ಟು, ಪರವಾಗಿಲ್ಲ ಭವ್ಯ ಅವರೇ, ನೀವು ಅದನ್ನು ಹೆಂಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಒಂದು ಟೈಮ್ ಸೆಟ್ ಹಾಕ್ಕೊಳ್ಳಿ, ಈ ಸರ್ವಿಸ್ಗೆ ಇಷ್ಟಿಷ್ಟೊತ್ತು ಅಂತ. ಅದಾದಮೇಲೆ ನೀವು ಸರ್ವಿಸ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳಿ ಕಳಿಸ್ತಾರೆ. ಅದು ಭವ್ಯವ್ರಿಗೆ ಅರ್ಥ ಆಯಿತು, ಬಟ್ ಚೈತ್ರ ಅವ್ರಿಗೆ ಅರ್ಥ ಆಗಲಿಲ್ಲ ಅಂತ ಅನಿಸುತ್ತೆ. ಹೋಗಿ ಹೇಳಿದ್ರು ಅವರಿಗೆ, ಅವರ ಟೀಮ್ಮೇಟ್ಸ್ಗೆಲ್ಲರಿಗೂ, ಈ ಥರ ಟಾಸ್ಕು ನೈಟೆಲ್ಲ ಕಂಟಿನ್ಯೂ ಆಗುತ್ತಂತೆ, ಈ ಥರ ಸರ್ವಿಸಸ್ಸು ಅವರಿಂದ ನಾವು ಪಡ್ಕೋಬಹುದಂತೆ ಅಂತ ಕೂಡ ಹೋಗಿ ಮಂಜಣ್ಣ ಅವರಿಗೆ ಒಂದು ವಿಷಯನ, ಅಂದರೆ ಅವ್ರ ತಂಡಕ್ಕೆ ಗೌತಮಿ, ಐಶು ಇವರೆಲ್ಲರಿಗೂ ತಿಳಿಸ್ತಾರೆ. ನನಗೆ ಈ ವಾರ ಸ್ವಲ್ಪ ಐಶು ಅವರು ಕೂಡ ಆ್ಯಕ್ಟಿವ್ ಆಗಿ ಕಾಣಿಸಿದ್ರು. ಅವ್ರ ಟೀಮಲ್ಲಿ ನನಗೆ ಗೌತಮಿಯವರು ಸಿಕ್ಕಾಪಟ್ಟೆ ಕವರಪ್ ಆಗೋದ್ರು ಅಂತ ಅನ್ನಿಸ್ತು. ಎಲ್ಲೂ ಅವ್ರ ಕಡೆಯಿಂದ ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಏನೂ ಬರಲಿಲ್ಲ. ಐಶು ಅವರು, ಚೈತ್ರ ಅವರು ಮತ್ತು ಮಂಜಣ್ಣ ಅವರು ತುಂಬ ಹೈಲೈಟಾಗಿ ಕಾಣಿಸಿದ್ರು. ಹನುಮಂತವ್ರನ್ನ ಅವರು ಸ್ವಲ್ಪ ಪರವಾಗಿಲ್ಲ, ಅಷ್ಟಕ್ಕಷ್ಟೇ. ಬಟ್ ಸೆಕೆಂಡ್ ಪಾರ್ಟಲ್ಲಿ ಧನರಾಜ್ ಅವರು ಹನುಮಂತವ್ರನ್ನ ಹೈಲೈಟ್ ಮಾಡಿದರು ಅಂತ ಹೇಳ್ಬೋದು. ಅಷ್ಟೊಂದು ಆ್ಯಕ್ಟಿವ್ ಆಗಿ ಮಂಜಣ್ಣ ಅವ್ರ ತಂಡ ಫಸ್ಟ್ ಪಾರ್ಟಲ್ಲಿ ಕಾಣಿಸ್ಲಿಲ್ಲ. ಸ್ಪಾ ಕೇಳ್ತಾರೆ, ಮತ್ತು ಮ್ಯೂಸಿಕಲ್ ಆರ್ಕೆಸ್ಟ್ರಾ ಮಾಡಿ ಅಂತ ಹೇಳ್ತಾರೆ. ಈ ಥರ ಒಂದು ಹೇಳಿದಾಗ ತ್ರಿವಿಕ್ರಮ್ ಅವ್ರ ತಂಡ ಮಾಡಬಹುದಾಗಿತ್ತು ಅಂತ ಅನ್ನಿಸ್ತು. ಯಾಕಂದರೆ ಅದು ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರಾಗಿ ಬಂದಿರೋದ್ರಿಂದ, ಒಂದು ಡ್ಯಾನ್ಸೋ ಒಂದು ಹಾಡೋ ಯಾವುದೋ ಒಂದು ಮಾಡಿದ್ದಿದ್ರೆ ತ್ರಿವಿಕ್ರಮ್ ಅವ್ರ ತಂಡಕ್ಕೇ ಆಚೆಗಡೆ ನೋಡೋ ಆಡಿಯನ್ಸ್ಗೆ ವೆಯ್ಟೇಜ್ ಜಾಸ್ತಿ ಆಗಿರೋದು ಅಂತ ಅನ್ನಿಸ್ತು. ಬಟ್ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಅವ್ರು ಕೇಳ್ತಿರೋ ಸರ್ವಿಸ್ಗೆಲ್ಲ ಏನು ಹೇಳಬೇಕು ಅಂತ ಗೊತ್ತಾಗದೆ ಮೋಕ್ಷಿತ್ ಅವರು ಒಂದು ಮ್ಯಾನೇಜರ್ ಪೋಸ್ಟ್ನೇ ಬಿಟ್ಕೊಟ್ಬಿಡ್ತಾರೆ. ತ್ರಿವಿಕ್ರಮ್ ಅವ್ರು ಬರ್ತಾರೆ ಮ್ಯಾನೇಜರ್ ಪೋಸ್ಟ್ನ ಹ್ಯಾಂಡಲ್ ಮಾಡೋಕ್ಕೆ. ತ್ರಿವಿಕ್ರಮ್ ಅವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಅಂತ ಹೇಳ್ಬೋದು. ಇಲ್ಲ ಸರ್, ಆ ಸರ್ವಿಸು ಈಗ ನಮ್ಮಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ, ನಮ್ಮಲ್ಲಿರೋ ಸಿಬ್ಬಂದಿಗಳೆಲ್ಲ ಆಲ್ರೆಡಿ ಮನೆಗೆ ಹೋಗ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ಆ ಸರ್ವಿಸ್ನ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ನಾಜೂಕಾಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಎಸ್ಕೇಪ್ ಆದರು ಆ ಸಿಚುವೇಶನಿಂದ ಅಂತಲೇ ಹೇಳ್ಬೋದು. ನಮ್ಮ ಐಶು ಅವರು ಹೇಳ್ತಾ ಇರ್ತಾರೆ, ಈ ಥರ ಬಟ್ಟೆಗಳೆಲ್ಲ ರೆಸಾರ್ಟಲ್ಲಿ ನಾವೇನಾದರೂ ಹಿಂಗೆ ಬಿಸಾಕಿದ್ರೆ ಅಟ್ಲೀಸ್ಟ್ ಒಂದು ಕಡೆ ಆದ್ರೂ ತೆಗ್ದಿರ್ತಾರೆ, ಆ ಸರ್ವಿಸಸ್ಸು ರೆಸಾರ್ಟಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ತಂಡಕ್ಕೆಲ್ಲ ಹೇಳ್ತಾ ಇರ್ತಾರೆ ಐಶು ಅವರು. ಬಟ್ ಯಾರು ಅವ್ರ ಮಾತನ್ನ ಕೇಳಿಸ್ಕೊಳ್ಳಲ್ಲ ತ್ರಿವಿಕ್ರಮ್ ಅವ್ರ ತಂಡದವರು. ಆ ಸರ್ವಿಸು ಐಶು ಅವ್ರಿಗೆ, ಅವರ ಟೀಮಿಗೆ ಸಿಗಲ್ಲ. ಬೆಳ್ಕರಿಯುತ್ತೆ.
ತುಂಬ ಅಂದರೆ ತುಂಬ ಮ್ಯಾಕ್ಸ್ ಸಾಂಗ್ ಬರುತ್ತೆ. ಸಕ್ಕತ್ತಾಗಿದೆ ಸಾಂಗ್ ಮಾತ್ರ. ಎಲ್ಲರೂ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಅದಾದ ನಂತರ ಆರ್ಡರ್ ತೊಗೊಳಕ್ಕೆ ಮೋಕ್ಷಿತ್ ಅವರೇ ಬರ್ತಾರೆ. ಅವ್ರಿಗೆ ಮರ್ತೋಗ್ಬಿಡುತ್ತೆ ಅನ್ಸುತ್ತೆ ಮ್ಯಾನೇಜರ್ ಪೋಸ್ಟ್‌ನ ನಾನು ಆಲ್ರೆಡಿ ಬಿಟ್ಕೊಟ್ಟಿದ್ದೀನಿ ಅಂತ. ಈ ಕಡೆ ಐಶೋರ್ ಆಗಿರ್ಬೋದು, ಮಂಜಣ್ಣ ಆಗಿರ್ಬೋದು, ಚೈತ್ರ ಅವ್ರ್ ಗೌತಮಿ ಹೀಗೆ ಒಂದು 3 ಜನ ಆರ್ಡರ್ ಕೊಡ್ತಾರೆ. ಈ ಥರ ಅವರಿಗೆ ಹಾಲು ಬೇಕು ಅಂತ. ಬಟ್ ಆದರೆ ಹಾಲೋ ಟೀನೋ ಕೊಡ್ತಾರೆ. ಬಟ್ ಟೀ ಬೇಡ ಅಂತ ಹೇಳ್ಬಿಟ್ಟು ಹಾರ್ಲಿಕ್ಸ್ ಕೊಡ್ತಾರೆ. ಹಾರ್ಲಿಕ್ಸು ಅಲ್ಲಿ ಭವ್ಯ ಅವರು ಮಾಡಬೇಕಾದ್ರೆ ಮಂಜಣ್ಣ ಅವ್ರು ಏನಂತಾರೆ ಅಂದರೆ ಹಾರ್ಲಿಕ್ಸ್ ಡಬ್ಬನೇ ಅದಾದಮೇಲೆ ಆ್ಯಕ್ಚುಲಿ ಇವ್ರು ಯಾಕೆ ಟೀ ಅಥವಾ ಹಾಲು ಕೇಳ್ತಾರೆ ಅಂದರೆ ಅವ್ರು ಅಂದ್ಕೊಂಡಿರ್ತಾರೆ ಕಾಫಿ ಪೌಡರ್ ಖಾಲಿ ಆಗಿರುತ್ತೆ ಅಂತ. ಬಟ್ ಖಾಲಿ ಆಗಿರಲಿಲ್ವಂತೆ. ತ್ರಿವಿಕ್ರಮ್‌ಗೆ ಕಾಣಿಸಿರ್ಲಿಲ್ವಂತೆ. ಅದಕ್ಕೆ ಖಾಲಿ ಆಗಿದೆ ಅಂತ ಹೇಳಿರ್ತಾರಂತೆ. ಅದನ್ನ ಭವ್ಯ ಅವರು ಹೇಳಿ ಕಳಿಸ್ತಾರೆ. ಈ ಥರ ಕಾಫಿ ಪೌಡರ್ ಖಾಲಿ ಆಗಿದೆ ಅಂತ ಖಾಲಿ ಆಗಿತ್ತು ಅಂತ ಅನ್ಕೊಂಡಿದ್ವಿ. ಬಟ್ ಖಾಲಿ ಆಗಿಲ್ಲ. ಕಾಫಿ ಇದೆ. ಮಾಡ್ಕೊಡಿ ಅಂದರೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಭವ್ಯಗೌಡ ಅವರು ತುಂಬ ಕ್ಲೀನಾಗೆ ಒಂದು ಮಾನವೀಯತೆ ಧರ್ಮದಿಂದನೇ ಹೇಳಿ ಕಳಿಸಿದ್ರು ಅಂತಾನೆ ನನಗಲ್ಲಿ ಅನಿಸಿದ್ದು. ಬಟ್ ಅದನ್ನು ಮಂಜಣ್ಣವರು ಓಹ್! ಇಷ್ಟು ದಿನ ನಮಗೆ ಸುಳ್ಳು ಹೇಳ್ತಾ ಇದ್ಲ ಅವಳು ಅಂತ ಅಂದ್ಬಿಟ್ಟು ಭವ್ಯಗೌಡ ಅವ್ರನ್ನ ಒಂದು ಸ್ವಲ್ಪ ಕೀಳ್ಮಟ್ಟಕ್ಕಂತೂ ನೆನ್ನೆ ಮಾತಾಡಿದ್ರು. ಹಾರ್ಲಿಕ್ಸ್ ಹಾಕ್ಬೇಕಾದ್ರೂ ಅಷ್ಟೇ, ನೋಡು ಇವಾಗ ತೆಗಿತಾ ಇದ್ದಾಳೆ ನೋಡು ಹಾರ್ಲಿಕ್ಸ್ ಡಬ್ಬ ಅನ್ನೋದು, ಹಾರ್ಲಿಕ್ಸ್ ಡಬ್ಬನೇ ಎತ್ಕೊಂಬರೋಗು ಅನ್ನೋದು. ಯಾವ ರೆಸಾರ್ಟಲ್ಲೂ ಕೊಡಲ್ಲ ಹಾರ್ಲಿಕ್ಸ್ ಡಬ್ಬನೇ. ಹಂಗೆ ಒಂದು 2 ಸ್ಪೂನ್ ಹಾಕಿ ಕಳಿಸ್ತಾರೆ. ಇವರು ನಮ್ಮ ಭವ್ಯ ಅವರು. ಅದನ್ನ ಮಂಜಣ್ಣ ಹಿಂಗೆ ನೀರು ಹಾಕಿ ನೋಡ ಇದ್ರಲ್ಲಿ ಹಾಲು ಐತೆನಾ, ನಾನು ನೋಡು ನಿನ್ನ ಮುಖನೇ ಕಾಣಿಸ್ತಾ ಐತೆ ನೋಡು ಅಂತ ಅನ್ನೋದು. ತ್ರಿವಿಕ್ರಮ್ ಹೌದು ಸರ್ ನಿಮ್ಮ ಮುಖನೇ ಕಾಣಿಸ್ತಾ ಐತೆ ಸರ್, ಇರಿ ಸರ್ ನಾನು ಹೋಗಿ ಬಿಸಿ ಮಾಡಿಸ್ಕೊಂಡು ಬರ್ತೀನಿ ಅಂತ ಎತ್ಕೊಂಡು ಹೋಗ್ತಾರೆ. ಅಂದರೆ ಒಂದು ಫುಲ್ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಆ ಸಿಚುವೇಶನ್ನ ಹ್ಯಾಂಡಲ್ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ಐಶು ಅವರು ಫುಲ್ ವರ್ಕೌಟ್ ಎಲ್ಲ ಹೇಳಿಸ್ಕೊಳ್ತಾರೆ ರಜತ್ ಅವ್ರ ಹತ್ರ. ಅಲ್ಲಿ ರಜತ್ ಅವರು ಒಂದು ಮಾತು ಹೇಳ್ತಾರೆ, ಈ ಥರ ಇದೇ ವಾರ ಲಾಸ್ಟ್ ವಾರ ಆಗಿರುತ್ತೆ ಅಂತ. ಅದನ್ನು ನಮ್ಮೆಲ್ಲರಿಗೂ ಗೊತ್ತು. ಐಶು ಅವ್ರನ್ನೇ ಟಾರ್ಗೆಟ್ ಮಾಡಿ ರಜತ್ ಅವರು ಮಾತಾಡಿದ್ದಾರೆ ಅಂತ. ಆ ಮಾತನ್ನ ಡೆಫಿನೆಟ್ಲಿ ಮಾತಾಡಬಾರ್ದಾಗಿತ್ತು. ಯಾಕಂದರೆ ಇವ್ರಿಗೆ ಲಾಸ್ಟ್ ವಾರ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಈ ಒಂದು ಸೀಸನ್ ಹೆಂಗೆ ಹೋಗ್ತಾ ಇದೆ ಅಂದರೆ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ. ಹಂಗೆ ಹೋಗ್ತಿರೋ ಒಂದು ವಾರದಲ್ಲಿ ಈ ಥರ ರಜತ್ ಹೋಗ್ತಾ ಇದೆಯೋ ಇಲ್ವೋ, ಬಟ್ ಬೇರೆ ಕಂಟೆಸ್ಟೆಂಟ್ಸ್ನ ಅಲ್ಲಿ ಆ ಥರ ಒಂದು ಟಾಂಗ್ ಕೊಟ್ಟು ಮಾತಾಡೋದು ಡೆಫಿನೆಟ್ಲಿ ರಜತ್ ಅವ್ರದ್ದು ರಾಂಗ್ ಅಂತಲೇ ಅನ್ನಿಸ್ತು ನನಗೆ. ಅಲ್ಲಿ ಐಶ್ವರ್ಯ ಅವರು ಲಾಸ್ಟ್ ವೀಕ್ ಆಗಿರ್ಬೋದು ನಮ್ಮದು, ಬಟ್ ನಾವು ಪರ್ಫಾರ್ಮೆನ್ಸ್ ಕೊಟ್ಟೇ ಹೋಗ್ತೀವಿ ಅಂತ ಅಂತಾರೆ. ಅಲ್ಲಿ ಐಶ್ವರ್ಯ ಅವರು ತನಗೆ ತಾನೇ ವೀಕು ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ ಅಂತ ಕೂಡ ನನಗೆ ಅನ್ನಿಸ್ತು. ಯಾಕಂದರೆ ರಜತ್ ಅವರು ಅದನ್ನು ಬೇರೆಯವ್ರಿಗೂ ಹೇಳಿರ್ಬೋದು, ಚೈತ್ರ ಅವ್ರಿಗೆ ಹೇಳಿರ್ಬೋದು, ಐಶ್ವರ್ಗೆ ಹೇಳಿರ್ಬೋದು, ಗೌತಮಿ ಅವ್ರಿಗೆ ಹೇಳಿರ್ಬೋದು, ಯಾರಿಗಾದರೂ ಹೇಳಿರ್ಬೋದು ಅಲ್ವಾ. ಅದನ್ನು ತಮಗೆ ಅಂತ ತಗೊಳ್ಳೋದು ಡೆಫಿನೆಟ್ಲಿ ಐಶುದು ಕೂಡ ಈಕ್ವಲಿ ತಪ್ಪಾಗುತ್ತೆ. ಅಂದಿರೋದು ರಜತ್ ಅವ್ರದ್ದು ತಪ್ಪೆ, ಅದನ್ನು ನನಗೆ ಅಂದಿದ್ದಾರೆ ಅಂತ ತೊಗೊಂಡಿದ್ದು ಐಶು ಅವ್ರದ್ದು ಕೂಡ ತಪ್ಪೆ. ಯಾಕಂದರೆ ಎಲ್ಲೂ ರಜತ್ ಅವರು ಹೆಸರನ್ನ ಸ್ಪೆಸಿಫೈ ಮಾಡಿಬಿಟ್ಟು ಐಶು ನೀವು ವೀಕು ಅಂತ ಎಲ್ಲೂ ಸ್ಪೆಸಿಫೈ ಮಾಡಿ ಹೇಳಲಿಲ್ಲ. ಬಟ್ ಅಲ್ಲಿ ಐಶು ಅವರು ತಾನೇ ಅಂದ್ಕೊಂಡಿದ್ದು ಕೂಡ ತಪ್ಪು. ಅದಾದ ನಂತರ ನಮ್ಮ ರಜತ್ ಅವರು ನೀರು ತೊಗೊಂಡು ಹೋಗ್ಬೇಕಾಗಿರುತ್ತೆ, ಬಿಸಿನೀರು. ಐಶು ಮತ್ತು ನಮ್ಮ ಚೈತ್ರ ಅವರಿಗೆ ಹೆಸರು ಕೊಡ್ತಾರೆ, ಆಹಾ ಸೂಪರಾಗಿ ಕೊಡ್ತಾರೆ ಅಂತ ಹೇಳ್ಬೋದು. ಸೈಕೋ ಸುಬ್ಬಿ ಅಂತೆ ಚೈತ್ರ. ಸೈಕೋ ಸುಬ್ಬಿ ಮತ್ತು ಲಕ್ಕಿನ ಏನೋ ಹೇಳ್ತಾರೆ ಐಶ್ವರ್ಯ ಅವರಿಗೆ. ಸೈಕೋ ಸುಬ್ಬಿ ಮಾತ್ರ ಸಗತ್ತಾಗಿ ಸೆಟ್ ಆಗುತ್ತೆ ಚೈತ್ರ ಅವರಿಗೆ ಅಂತ ಅನ್ನಿಸ್ತು. ಎಚ್ಕುಜ್ಮಿ ಮ್ಯಾಮ್, ಎಚ್ಕುಜ್ಮಿ ಮ್ಯಾಮ್ ಅಂತ ಹೋಗಿ ತೊಗೊಂಡೋಗಿ ಎಷ್ಟು ಕ್ಯೂಟಾಗಿ ಹೋಗಿ ಸರ್ವ್ ಮಾಡಿದರು. ನಮ್ಮ ರಜತ್ ಅವರು ಇದರಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿ ಆ್ಯಂಗಲ್ ಇದೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಅವರು ನೋಡಬೇಕು ಯಾವ ರೀತಿ ಇದನ್ನು ಹಂಗೆ ಕಂಟಿನ್ಯೂ ಮಾಡ್ತಾರೆ ರಜತ್ ಅವರು ಅಂತ. ಇದೆಲ್ಲ ಆದಮೇಲೆ ಒಂದು ಟಾಸ್ಕ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಬಿಗ್ ಬಾಸ್ ಪಾಯಿಂಟ್ಸ್ ಕೊಡಬೇಕು, ಬಿ ಪಾಯಿಂಟ್ಸ್ ಕೊಡಬೇಕು. ಆಚೆಗಡೆ ಯಾರ್ಯಾರು ಪರ್ಫಾರ್ಮ್ ಮಾಡಿದ್ದಾರೋ ಅವ್ರ ಪರ್ಫಾರ್ಮೆನ್ಸ್ ಹೆಂಗೆ ಅನ್ನಿಸ್ತು ಅಂತ ನೋಡಿಬಿಟ್ಟು ಅವರಿಗೆ ನೀವು ಪಾಯಿಂಟ್ಸ್ ಕೊಡಬೇಕು ಅಂತ ಹೇಳಿದಾಗ ಅಲ್ಲಿ ಚೈತ್ರ ಅವರ ರೀಸನ್ಸು ನನಗೆ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಅಂತಲೇ ಅನಿಸುತ್ತೆ, ಜೆನ್ಯೂನಾಗಿ ಹೇಳಬೇಕು ಅಂದರೆ. ಯಾಕಂದರೆ ಅವರು ಭವ್ಯಗೆ ಹೇಳೋ ಒಂದು ಪಾಯಿಂಟ್ಸು, ನೀವು ಶೆಫ್ ಆಗಿರ್ತೀರ, ಶೆಫ್ ಆದರೂ ಜಸ್ಟ್ ಮಾಡಿಕೊಡೋದಲ್ಲ, ಅದು ಹೆಂಗಿದೆ ಏನು ಅಂತ ರಿವ್ಯೂಸ್ ತೊಗೊಳ್ಳೋದಾಗಿರ್ಬೋದು, ಇಲ್ಲಾಂದರೆ ಅದು ಇಷ್ಟ ಆಯ್ತಾ ಇಲ್ವಾ ಅಂತ ವಿಚಾರಿಸ್ಕೊಳ್ಳೋದಾಗಿರ್ಬೋದು. ಇದೆಲ್ಲ ಒಂದು ಶೆಫ್ ಆಗಿ ಮಾಡಬೇಕಾಗಿತ್ತು. ಬಟ್ ನೀವು ಮಾಡಲಿಲ್ಲ. ಊಟ ಮಾತ್ರ ನೀವು ಕ್ಲೀನಾಗೇ ಎಲ್ಲ ಮಾಡಿಕೊಡೋದು ಎಲ್ಲ ಮಾಡಿದ್ರಿ ಅಂತ ಅಂದರು. ಹೌದು, ಆ್ಯಕ್ಚುಲಿ ಭವ್ಯ ಅವರು ಅದೊಂದೇ ಒಂದು ತಪ್ಪು ಮಾಡಿದ್ದು. ನನಗೂ ಅನ್ನಿಸ್ತಾ ಇತ್ತು, ಯಾಕೆ ಗುರು ಇವ್ರು ಯಾರ ಹತ್ರನೂ ಬಂದು ಮಾತಾಡ್ತಾ ಇಲ್ಲ, ಬರೀ ಅಲ್ಲೇ ನಿಂತ್ಕೊಂಡಿದ್ದಾರಲ್ವಾ ಅಂತಲೂ ಕೂಡ ಅನ್ನಿಸ್ತಾ ಇತ್ತು. ಅಷ್ಟೇ ಅಲ್ಲದೆ ಯಾರು ಮ್ಯಾನೇಜರ್ ಆಗಿರ್ತಾರೆ, ಇಲ್ಲಾಂದರೆ ಯಾರು ಸಪ್ಲೈಯರ್ ಆಗಿರ್ತಾರೆ ಅವರು ಕೂಡ ಅನ್ನೋರು, ಇಲ್ಲ ಶೆಫ್ ಎಲ್ಲ ಬರೋಕ್ಕಾಗಲ್ಲ, ನಮ್ಮ ಹತ್ರನೇ ಹೇಳಿ ನಾವು ಹೋಗಿ ಶೆಫ್ ಹತ್ರ ಮಾತಾಡ್ತೀವಿ ಅಂತ ಹೇಳೋರು. ಅದಕ್ಕಿಂತನೂ ಭವ್ಯವರೇ ಬಂದು ಎಲ್ಲರೂ ಹೆಂಗಿದೆ ಏನು ಅಂತ ಕೇಳಿಕೊಂಡು ಅವ್ರದ್ದು ಕೂಡ ಒಂದು ಸ್ವಲ್ಪ ಇಂಟ್ರಾಕ್ಷನ್ ಇದ್ದಿದೆ ಚೆನ್ನಾಗಿರೋದು ಅಂತ ನನಗೆ ಕೂಡ ಅನಿಸ್ತು. ಅದನ್ನೇ ಚೈತ್ರ ಅವರು ಕೂಡ ಹೇಳಿದ್ರು. ಅದಾದ ನಂತರ ಮೋಕ್ಷಿತ್ ಅವ್ರ ಬಗ್ಗೆ ಹೇಳ್ತಾರೆ ಚೈತ್ರ ಅವರು. ಅಂದರೆ ನಿಮ್ಮ ಹತ್ರ ಏನು ಬಂದು ಕೇಳಿದ್ರು ಕೂಡ ಇಲ್ಲ ಆಗಲ್ಲ ಆಗಲ್ಲ ಅಂತಲೇ ಹೇಳ್ತಿದ್ರಿ ಅಂತಾರೆ. ಮೋಕ್ಷಿತ್ ಅವರು ಆಗಲ್ಲ ಅಂದಿರೋದು ಒಂದು ಸ್ವಲ್ಪ
ಥಿಂಗ್ಸ್ ಇದೆ. ಈ ಥರ ಬೆಡ್‌ರೂಮ್ ಕ್ಲೀನ್ ಮಾಡಿ ಅನ್ನೋದು, ಬಟ್ಟೆಗಳೆಲ್ಲ ಒಕ್ಕೊಡಿ ಅನ್ನೋದು, ಇದೆಲ್ಲದಕ್ಕೂ ಆಗಲ್ಲ ಅಂತ ಇದೆ. ಒಕ್ಕೊಡೋದಂತೂ ಯಾವ ರೆಸಾರ್ಟಲ್ಲೂ ಸರ್ವಿಸ್ ಇಲ್ಲ. ಇನ್ ಕೇಸ್ ಅವ್ರು ಒಕ್ಕೊಡ್ಬೇಕು ಅಂದರೆ ಅಡಿಷ್ನಲ್ ಚಾರ್ಜಸ್ ಅಂತೂ ಇರುತ್ತೆ ರೆಸಾರ್ಟಲ್ಲಿ. ಅಲ್ಲಿ ಮೋಕ್ಷಿತ್ ಅವರು ಕಡಿಮೆ ಒಂದು ಇದಕ್ಕೆ ಮಾತ್ರನೇ ಅವರು ಇಲ್ಲ ಇಲ್ಲ ಅಂತ ಹೇಳಿದ್ದು. ಇನ್ನು ಮಿಕ್ಕಿದ್ದೆಲ್ಲನೂ ಸರಿಯಾಗಿ ಮಾಡಿಸ್ಕೊಂಡು ದನ ಥರ ತಿಂದಿದ್ದಾರೆ ಎಲ್ಲರೂ. ಅಲ್ಲಿ ಮೋಕ್ಷಿತ್ ಅವರು ಇಲ್ಲ ಇಲ್ಲ ಅಂತ ಅಂದರು ಅಂತ ಒಂದು ಎಲ್ಲದಕ್ಕೂ ಇಲ್ಲ ಇಲ್ಲ ಅಂದರು ಅಂತ ಒಂದು ಕೊಟ್ಟಿದ್ದ ರೀಸನ್ನು ನನಗೆ ಮೋಕ್ಷಿತ್ ಅವ್ರದ್ರಲ್ಲಿ ಸ್ವಲ್ಪ ಇಷ್ಟ ಆಗಲಿಲ್ಲ. ಮೋಕ್ಷಿತ್ ಅವ್ರು ಕೊಟ್ಟಿರೋ ಪಾಯಿಂಟು ಚೈತ್ರ ಅವ್ರದ್ರಲ್ಲಿ ನನಗೆ ಇಷ್ಟ ಆಗಲಿಲ್ಲ. ಇನ್ನು ಧನರಾಜ್ ಅವ್ರಿಗೆ ಕ್ಲಾಪ್ಸ್ ಎಲ್ಲ ಹೊಡಿತಾರೆ. ಸಖತ್ತಾಗಿ ಮಾಡಿದ್ರಿ ನೀವು ಸರ್ವೀಸಸ್ಸು, ತುಂಬ ಚೆನ್ನಾಗಿ ಪೇಷನ್ಸಾಗೆ ನಡ್ಕೊಂಡ್ರಿ, ಪ್ರತಿಯೊಬ್ಬರ ಹತ್ರನೂ ಯಾವುದೇ ಒಂದು ಸರ್ವಿಸ್ ಕೇಳಿದ್ರೂ ತುಂಬ ತಾಳ್ಮೆಯಿಂದ ಮಾಡ್ತಾಯಿದ್ರಿ ಅಂತ ಹೇಳ್ಬಿಟ್ಟು ಧನರಾಜ್ ಅವ್ರನ್ನ ಹೊಗಳ್ತಾರೆ. ಇನ್ನು ತ್ರಿವಿಕ್ರಮ್ ನೀವು ತಾಳ್ಮೆನ ಕಳ್ಕೊಂಡ್ರಿ. ಒಂದು ಬಟ್ಟೆ ವಾಶ್ ಮಾಡೋ ಟಾಸ್ಕ್ ಆಗಿರ್ಬೋದು ಎಲ್ಲನೂ ಚೆನ್ನಾಗಿ ಮಾಡಿದ್ರಿ. ಬಟ್ ನೀವು ನಮ್ಮ ಮೇಲೆ ಕೋಪ ಮಾಡ್ಕೊಳ್ಬಾರ್ದಾಗಿತ್ತು, ಬಟ್ ನೀವು ಕೋಪ ಮಾಡ್ಕೊಂಡ್ರಿ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ಗೆ ಹೇಳ್ತಾರೆ. ಇದನ್ನ ನಾವು ಮುಂಚೆನೇ ಎಪಿಸೋಡ್ ರಿವ್ಯೂ ಮಾಡಿದ್ನ ಅದಕ್ಕೆ ಮಾಡಿದೆ ಅನ್ಸುತ್ತೆ. ಸೊ ಆ ಥರ ತ್ರಿವಿಕ್ರಮ್ ಅವರು ಕೋಪ ಮಾಡ್ಕೊಂಡೇ ಇಲ್ದಿದ್ದಿದ್ರೆ ಚೆನ್ನಾಗಿರೋದು. ಆ ಮೂಮೆಂಟಲ್ಲಿ ಮಂಜಣ್ಣ ಯಾವಾಗ ಟ್ರಿಗರ್ ಮಾಡಿದ್ರೋ ಆವಾಗ. ಬಟ್ ಅಲ್ಲಿ ಕೋಪ ಮಾಡಿಕೊಂಡ್ರು. ಆ ಪಾಯಿಂಟ್ನ ಚೈತ್ರ ಕುಂದಾಪುರ ಅವರು ತಂದು ಹೇಳ್ತಾರೆ. ಇನ್ನು ಅದನ್ನು ಬಿಟ್ಟರೆ ನಮ್ಮ ರಜತ್ ಅವರು ಚೈತ್ರ ಅವರು ಟಾಮ್ ಅಂಡ್ ಜೆರ್ರಿ ಕೋಳಿ ಇದು ಜಗಳ ಆಗ್ತಾನೆ ಇರುತ್ತೆ ಅವರಿಬ್ಬರ ಮಧ್ಯೆ ಅಂತ. ಅಂದರೆ ನಿಮ್ಮ ನಡವಳಿಕೆ ನನಗೆ ಇಷ್ಟ ಆಗಲಿಲ್ಲ. ಸಿಕ್ಕಾಪಟ್ಟೆ ಪರ್ಸನಲಾಗಿ ತೊಗೊಂಡ್ರಿ ಅಂತ ಅನ್ನಿಸ್ತು. ಟಾಸ್ಕ್ ಥರ ತೊಗೊಳ್ಳಿಲ್ಲ ನೀವು. ಸ್ಟಾರ್ಟಿಂಗ್ 1-2 ಡೇಸ್ ಚೆನ್ನಾಗಿ ಆಡಿದ್ರಿ. ಅದಾದ ನಂತರ ಬಟ್ಟೆ ವಾಶ್ ಮಾಡೋ ಟಾಸ್ಕಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ನನಗೆ ನಿಮ್ಮ ಒಂದು ನನ್ನ ನಡವಳಿಕೆ ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ. ಅವರು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ರಜತ್‌ಗೆ ಪಾಯಿಂಟ್ಸೇ ಕೊಡಲ್ಲ ಚೈತ್ರ ಅವರು. ಅದರ ಪಾಯಿಂಟ್ಸ್ ಕೊಡೋಷ್ಟು ಕೆಟ್ಟದಾಗಂತೂ ರಜತ್ ಅವರು ಆಡಿರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಗೌತಮಿ ಅವರು ಕೂಡ ಗೌತಮಿ, ಮಂಜಣ್ಣ ಇವರೆಲ್ಲನೂ ಆಲ್ಮೋಸ್ಟ್ ಸೇಮ್ ಪಾಯಿಂಟ್ಸ್ ಹೇಳ್ತಾರೆ. ಐಶ್ ಅವ್ರು ಮಾತ್ರ ರಜತ್ ಅವ್ರು ಹೆಂಗೆ ಅನ್ನಿದ್ರು ಆ ಒಂದು ಪಾಯಿಂಟ್ ಏನಿರುತ್ತೆ, ಈ ವಾರನೇ ಲಾಸ್ಟ್ ವಾರ ಆಗುತ್ತೆ ಎಲ್ಲರಿಗೂ ಅಂತ ರಜತ್ ಅವ್ರು ಏನು ಮಾತಾಡಿದ್ರು ಆ ಪಾಯಿಂಟ್ಸ್ನ ಬಂದುಬಿಟ್ಟು ಹೇಳ್ತಾರೆ. ನೀವ್ಯಾರು ಆ್ಯಕ್ಚುಲಿ ಇದು ಲಾಸ್ಟ್ ವಾರ ಅಂತ ಹೇಳೋಕ್ಕೆ ಅಂತೆಲ್ಲ ಮಾತಾಡ್ತಾರೆ. ಮತ್ತು ತ್ರಿವಿಕ್ರಮ್ ಬಗ್ಗೆನೂ ಕೂಡ ಹೇಳ್ತಾರೆ. ನಾವು ಏನಾದರೂ ಒಂದು ಕೇಳಿದಾಗ ಬಟ್ಟೆ ಥರ ಒಗೆದ್ಬಿಡ್ತೀನಿ ಅಂತ ಹೇಳೋದು, ಇದನ್ನೆಲ್ಲ ಅತಿರೇಕದ ಮಾತುಗಳು. ಇಲ್ಲಿ ನಾವೇನು ಏನದು ಮಿಷನರಿಗಳಲ್ಲ, ಇಲ್ಲಾಂದರೆ ಧೋಬಿಗಳಲ್ಲ, ಈ ಥರ ನೀವೆಲ್ಲ ನಮಗೆ ಬಂದು ಮಾತಾಡೋಕ್ಕೆ ಈ ಥರ ಅಂತ ಎಲ್ಲನೂ ತ್ರಿವಿಕ್ರಮ್ಗೆ ಹೇಳ್ತಾರೆ. ಅಂದರೆ ಅದು ರಜತ್ ಮತ್ತು ತ್ರಿವಿಕ್ರಮು ಆ ಥರ ಮಾತಾಡಬಾರ್ದಾಗಿತ್ತು. ಐಶ್ವರ್ಯ ಏನು ಹೇಳಿದ್ರು ಆ ಪಾಯಿಂಟ್ಸು ನಾನು ಒಪ್ತೀನಿ. ಆ್ಯಸ್ ಎ ಪಾರ್ಟ್ ಆಫ್ ಎ ಟಾಸ್ಕ್ ಅವರು ಉರ್ಸೋಕ್ಕೆ ಪ್ರಯತ್ನ ಪಟ್ಟರು ತ್ರಿವಿಕ್ರಮ್ ಅವ್ರ ಟೀಮ್ನ. ಅವರು ಉಟ್ಕೊಳ್ತಾನೆ ಪೇಷನ್ಸಾಗೆ ಮಾತಾಡಬೇಕಾಗಿದ್ದು ಅವ್ರ ಜವಾಬ್ದಾರಿಯಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ತ್ರಿವಿಕ್ರಮು ಮತ್ತು ರಜತ್ ಅವರು ಕೋಪ ಮಾಡ್ಕೊಳ್ಳೋದಾಗಲಿ, ಇಲ್ಲಾಂದರೆ ಮಾತನ್ನು ಮಿತಿಮೀರಿ ಮಾತಾಡೋದಾಗಲಿ ಮಾಡಿದರು. ಅದನ್ನು ಮಾಡಬಾರ್ದಾಗಿತ್ತು ಅನ್ನೋದೇ ನನ್ನ ಒಪಿನಿಯನು. ಮತ್ತು ಧನರಾಜ್ ಅವ್ರಿಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದರು. ಮಂಜಣ್ಣ ಮಾತ್ರ ಸ್ವಲ್ಪ ಕ್ಲೀನ್ಲಿನೆಸ್ ಇರಲಿಲ್ಲ, ಹಿಂಗೆ ನೀರು ಕೊಡಬೇಕಾದ್ರೆ ಅದರಲ್ಲಿ ಬೆರಳಿರ್ತಾ ಇತ್ತು, ಇದನ್ನೆಲ್ಲ ನೋಡ್ಕೋಬೇಕಾಗಿತ್ತು ಅಂದರು. ಮತ್ತು ಹನುಮಂತವರು ನಾಯಿ ಕೂದಲು ಇದ್ದಂಗೆ ನೀನಾವಿರೋದು ಅಂತ ನನಗೆ ಅವಮಾನ ಮಾಡಿದರು ಅಂತ ಹೇಳ್ಬಿಟ್ಟು ಧನರಾಜ್ ಅವ್ರಿಗೆ ಹೇಳ್ತಾರೆ. ಬಟ್ ಪಾಯಿಂಟ್ಸ್ ಎಲ್ಲ ಎಲ್ಲರೂ ಮೋಸ್ಟ್ ಆಫ್ ದ ಮೆಂಬರ್ಸ್ ಧನರಾಜ್ಗೆ ಎರಡೆರಡೇ ಕೊಡ್ತಾರೆ ಅಂತ ಹೇಳ್ಬೋದು. ಅಟ್ಲೀಸ್ಟ್ ಎಲ್ಲರ ಬೋರ್ಡಲ್ಲೂ ಕೂಡ ಸ್ವಲ್ಪ ಆದರೂ ಪಾಯಿಂಟ್ಸ್ ಇತ್ತು. ಮೋಕ್ಷಿಗೆ ಆಗಿರ್ಬೋದು, ಮತ್ತು ಭವ್ಯವ್ರಿಗಾಗಿರ್ಬೋದು, ಮತ್ತು ಇವರಿಗಾಗಿರ್ಬೋದು, ಯಾರಿಗೆ ಧನರಾಜ್ ಅವರಿಗೆ. ಬಟ್ ಈ ಕಡೆ ರಜತು ಮತ್ತು ತ್ರಿವಿಕ್ರಮ್ಗೆ ಮಾತ್ರ ಸಿಕ್ಕಾಪಟ್ಟೆ ಲೀಸ್ಟ್ ಇತ್ತು. ಬಟ್ ಅವರು ಜಾಸ್ತಿ ಡಿಸರ್ವಿಂಗ್ ಅಂತ ನನಗನ್ನಿಸ್ತು. ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಈ ಟಾಸ್ಕು ಇಲ್ಲಿಗೆ ಮುಕ್ತಾಯ. ಮತ್ತು ಇದು ಸ್ವಿಚ್ ಆಗುತ್ತೆ. ಇವಾಗ ಭವ್ಯ ಅವ್ರ ಟೀಮು ಸೇವೆ ಮಾಡಿಸ್ಕೊಳಕ್ಕೆ ಬರ್ತಾರೆ. ಮತ್ತು ರೆಸಾರ್ಟಲ್ಲಿ ಇವ್ರು ನೋಡ್ಕೋಬೇಕು, ಗೌತಮಿ ಅವ್ರ ತಂಡ, ಚೈತ್ರ ಅವ್ರ ತಂಡ ನೋಡ್ಕೋಬೇಕಾಗಿರುತ್ತೆ. ಹಣ್ಣುಗಾಯಿ ನೀರುಗಾಯಿ ಮಾಡಿದರು ಅಂತಲೇ ಹೇಳ್ಬೋದು. ಇನ್ನೂ ಟಾಸ್ಕೇ ಸ್ಟಾರ್ಟ್ ಆಗಿರಲಿಲ್ಲ, ಅವಾಗಲೇ ಫುಲ್ ಡಿಸ್ಕಷನ್ ಮಾಡ್ತಾರೆ ಇವ್ರು ಕೂತ್ಕೊಂಡು. ನೋಡು, ನಾನು ಪೈಲ್ವಾನ್ ಆಗಿರ್ತೀನಿ, ನೀನು ಬಂದು ಬಾಡಿ ಬಿಲ್ಡರ್ ಆಗಿರು. ಭವ್ಯವ್ರು ಬಂದುಬಿಟ್ಟು ಮಾಡೆಲ್ ಆಗಿರ್ತಾರೆ, ಇವ್ರು ಬಂದುಬಿಟ್ಟು ರೆಸಾರ್ಟ್ಗೆ ಏನಂತಾರೆ, ಇದು ಸಿಗುತ್ತಲ್ಲ, ಹೋಗ್ಬಿಟ್ಟು ರಿವ್ಯೂ ಕೊಡೋದು. ಆ ರಿವ್ಯೂವರ್ಗೆ ಅದೇನೋ ಅಂತಿದ್ರಪ್ಪ ರಜತ್ ಅವರು. ಮೋಕ್ಷಿತ್ ಅವರು ಬಂದುಬಿಟ್ಟು ಫ್ರೀಯಾಗಿ ಬಂದಿರ್ತಾರೆ ರೆಸಾರ್ಟ್ಗೆ. ಒಟ್ಟು ಸ್ಪಾನ್ಸರ್ಶಿಪ್ ಥರ ಸ್ಪಾನ್ಸರ್ಶಿಪ್ ತೊಗೊಂಡು ಆ ಒಂದು ರೆಸಾರ್ಟ್ಗೆ ವಿಸಿಟ್ ಕೊಟ್ಟಿರ್ತಾರೆ. ಆ ಥರ ಅವ್ರವ್ರಿಗೇ. ಮತ್ತು ಇವರು ನಮ್ಮ ಧನರಾಜ್ ಅವರು, ಅವ್ರನ್ನ ಹೆಂಗೆ ಮರ್ತೋಗ್ಬಿಡುತ್ತೆ. ನೆನ್ನೆ ಅಂತೂ ಸಖತ್ತಾಗಿ ಮಾಡಿದರು ಧನರಾಜ್ ಅವರು. ಈ ಥರ ರೋಬೋನ ಏನೋ ಆ ಥರ ಒಂದು ಕ್ಯಾರೆಕ್ಟರ್ ಅವ್ರಿಗೆ ಕೊಟ್ಟಿರ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಕ್ಯಾರಿ ಮಾಡಿದ್ರು ಧನರಾಜ್ ಅವರು ಅಂತಲೇ ಹೇಳ್ಬೋದು. ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಅವ್ರ ಪಾತ್ರ ಏನೇನಿರುತ್ತೆ, ಹೆಂಗೆ ಮಾಡಬೇಕು ಅನ್ನೋದು ಆಲ್ರೆಡಿ ಡಿಸೈಡ್ ಆಗೋಗ್ಬಿಟ್ಟಿರ್ತಾರೆ. ಹಾಗೆ ಎಕ್ಸಿಕ್ಯೂಟ್ ಕೂಡ ಮಾಡಿದರು ಅಂತ ಹೇಳ್ಬೋದು. ರಜತ್ ಆದ್ರಂತೂ ನೆನ್ನೆ ಒನ್ ಮ್ಯಾನ್ ಶೋ ಬಿಡಿ, ತಿಂದಾಕ್ಬಿಟ್ರು ಶೋನ. ಮೋಕ್ಷಿತ್ ಅವರು ಕೂಡ ಅಷ್ಟೇ, ಅವರು 100% ಕೊಟ್ಟರು. ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ಅನ್ನಿಸ್ತು. ಸ್ಟಾರ್ಟ್ ಆದ ತಕ್ಷಣವೇ ಮೋಕ್ಷಿತ್ ಅವರು ರೆಡ್ ಸ್ಯಾರಿ ಉಡ್ಕೊಂಡು ಬರ್ತಾರೆ. ಫಿದಾ ಗುರು, ಯಾವ ಹುಡುಗಿಗಾದರೂ ಜಲಸ್ ಆಗಬೇಕು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಬರ್ತಾರೆ. ಅದಾದ ನಂತರ ನಮ್ಮ ರಜತ್ ಅವ್ರ ಎಂಟ್ರಿ.
ಮೋಕ್ಷಿತ್ ಅವ್ರು ಕುತ್ಕೊಂಡಿದ್ದ ಜಾಗದಲ್ಲೇ ನಾನು ಕುತ್ಕೋಬೇಕು, ನಾನಿಂದ ಎದ್ದೋಗಲ್ಲ ಅಷ್ಟೇ ಅನ್ನೋದು, ಮೋಕ್ಷಿತ ಮೇಲೆ ಕುತ್ಕೊಳ್ಳೋದು. ನೋಡ್ರಿ ಎಷ್ಟು ರೀ ಧೈರ್ಯ ಅವ್ರಿಗೆ ನಮ್ಮ ಮೇಲೆ ಬಂದು ಕುತ್ಕೊಳ್ತಾರೆ ಅಂತ. ಅಲ್ಲಿ ಗಲಾಟೆ ಆಗ್ತಾ ಇದ್ರೆ ತ್ರಿವಿಕ್ರಮ್ ಬಂದ್ಬಿಟ್ಟು ರಜತ್ನ ಹೊಡಿಯೋದು. ನೋಡ್ರಿ ಇವ್ರು ಯಾರ್ರೀ ನಾನು ಹೊಡಿಯಕ್ಕೆ ಅನ್ನೋದು, ಧನರಾಜ್ ಅವ್ರ ಹತ್ರ ಮಾತಾಡಕ್ ಹೋಗೋದು, ಸ್ಪೆಕ್ಸ್ ಕಿತ್ಕೊಂಬರೋದು, ಆಗ ಮಾಗ ಅಂದ್ರೆ ಅಂದ್ರೆ ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ರು ಅಂತಾನೆ ಹೇಳ್ಬೋದು ಒಂದು ಅವ್ರ ಮನೆ ವಾತಾವರಣನ. ಅಲ್ಲಿ ನನ್ಗೆ ಏನ್ ಅನ್ನಿಸ್ತು ಅಂದ್ರೆ ಚೈತ್ರ ಅವರು ಫುಲ್ ಓವರ್ ಆಕ್ಷನ್ ಮಾಡಕ್ಕೆ ಟ್ರೈ ಮಾಡಿದ್ರ ಅಂತ ಅನ್ನಿಸ್ತು. ರಜತ್ ಅವರು ಗೌತಮಿ ಅವ್ರ ಹತ್ರ ಮಾತಾಡ್ತಾ ಇದ್ರು ಕೂಡ, ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಅಂತ ನಂದೆಲ್ಲಿ ಇರ್ಲಿ ಅಂತ ಚೈತ್ರ ಅವ್ರ ಸೆಂಟ್ರಲ್ಲಿ ಹೋಗ್ತಾ ಇದ್ದಿದ್ದಂತೂ ಎತ್ ಕಾಣಿಸ್ತು ನನಗೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಚೈತ್ರ ಅವರ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಅದನ್ನು ಬಿಟ್ಟರೆ ಫ್ರಸ್ಟ್ರೇಷನ್ ಅಂತ ಧನರಾಜ್ ಅವರು ಬೆಡ್ರೂಮ್ಗೆ ಹೋಗ್ಬಿಟ್ಟು ಅದನ್ನೆಲ್ಲ ಕಿತ್ತಾಕೋದಾಗಿರ್ಬೋದು, ಬೆಡ್ಶೀಟ್ ಎಲ್ಲ ನಾನು ಹನುಮಂತ್ ಅವ್ರ ಹತ್ರ ಹಾಡು ಇಳಿಸೋದಾಗಿರ್ಬೋದು, ಮತ್ತು ಕಾಯಿನ್ ಹಾಕ್ಬಿಟ್ಟು ಇದನ್ನು ತಗೊಬರ್ರಿ, ನೀರು ಮುಳುಗಿಸೇನೆ ತಗೊಬರ್ಬೇಕು ಅಂತ ಹೇಳೋದು, ಅವ್ರ ಕೈಯಲ್ಲಿ ಕೂಡ ಸಖತ್ತಾಗಿ ಸೇವೆ ಮಾಡಿಸ್ಕೊಂಡ್ರು. ಮತ್ತು ರಜತ್ ಅವರು ನಮ್ಮ ಇವ್ರ ಹತ್ರ ಹನುಮಂತು ಅವ್ರ ಹತ್ರ ಮ್ಯಾಗಿ ಮಾಡಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಚೀಸ್ ಮ್ಯಾಗಿ ನೀನೇ ಮಾಡ್ಕೊ, ಅದನ್ನಂತೂ ನನಗಂತೂ ಕೊಡ್ಬೇಡಪ್ಪ ತಿನ್ನೋಕ್ಕೆ, ನೀನೇ ಮಾಡು ನೀನೇ ತಿನ್ನು ಅಂತ ಹೇಳ್ತಾರೆ. ಅದಾದ ನಂತರ ಒಂದು 30 ಮಿನಿಟ್ಸ್ ಟಾಸ್ಕ್ ಅಂತ ಬರುತ್ತೆ ಇವರಿಗೆ. 30 ಮಿನಿಟ್ಸ್ ಟಾಸ್ಕಲ್ಲೇ ಅದೇ ಒಗೆಯೋದು. ಅದರಲ್ಲಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದರು ಅಂತ ಹೇಳ್ಬೋದು. ಅಲ್ಲಿ ಗೌತಮಿಯವರು ಖಂಡಿತ ಫೇಲ್ ಆದರು ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಯಾಕಂದರೆ ಭವ್ಯ ಅವರು ಕೂಡ ನಮ್ಮ ಚೈತ್ರ ಅವರೇ ಬೇಕು ಅಂತಾರೆ, ಈ ಕಡೆ ಇವರು ಕೂಡ ಚೈತ್ರ ಅವರೇ ಬೇಕು ಅಂತ ಅಂತಾರೆ. ಯಾರು ತ್ರಿವಿಕ್ರಮ್ ಕೂಡ ಚೈತ್ರ ಅವರೇ ಬೇಕು ಅಂತಾರೆ. ಯಾಕಂದರೆ ತ್ರಿವಿಕ್ರಮ್ ಐರನ್ ಮಾಡಿಸ್ಕೋಬೇಕಾಗಿರುತ್ತೆ, ಭವ್ಯ ಅವರು ಬಟ್ಟೆ ಒಗೆಸ್ಕೊಳ್ಬೇಕಾಗಿರುತ್ತೆ. ಅಲ್ಲಿ ಇಬ್ಬರು ಕೂಡ ಚೈತ್ರನೇ ಚೂಸ್ ಮಾಡ್ತಾರೆ. ಆ ಐಡಿಯಾ ಬಂದ್ಬಿಟ್ಟು ರಜತ್ ಅವ್ರದ್ದಾಗಿರುತ್ತೆ. ರಜತ್ ಅವ್ರು ಹೇಳ್ತಾ ಇರ್ತಾರಲ್ವಾ, ಚೈತ್ರ ಹಿಂಗೆ ಟಾರ್ಚರ್ ಕೊಡಬೇಕು ಅಂದರೆ ನೈಟಲ್ಲೇ ಎದ್ದಿರ್ತಾಳೆ, ಅದೇ ಟಾಸ್ಕ್ ಮಾಡು ಅಂದರೆ ಮಾತ್ರ ಅಯ್ಯೋ ಅಯ್ಯಪ್ಪ ಅಯ್ಯಯ್ಯೋ ಅಂತ ಮಲ್ಕೊಳ್ತಾಳೆ ಅಂತ ಬಂದ್ಬಿಟ್ಟು ಅವರು ಮಿಮಿಕ್ರಿ ಮಾಡಿ ಚೈತ್ರ ಅವ್ರು ತೋರಿಸಿದ್ದು ಮಾತ್ರ ಕ್ರೇಜಿ ಆಗಿತ್ತು ಅನ್ನಿಸ್ತು ನನಗೆ. ಸೊ ಆಬ್ವಿಯಸ್ಲಿ ಚೈತ್ರನೇ ರುಬ್ಬಾಕ ಪ್ಲಾನು ರಜತ್ ಅವ್ರು ಮಾಡೋದು. ಅಲ್ಲಿ ಗೌತಮಿಯವರು ಕನ್ವಿನ್ಸ್ ಮಾಡಬಹುದಾಗಿತ್ತು ಅಲಾಂಗ್ ವಿತ್ ಚೈತ್ರ ಯಾರಾದರೂ ಒಬ್ಬರು ಬಟ್ಟೆ ವಾಶ್ ಮಾಡೋಕ್ಕೆ ಮತ್ತು ಐರನ್ ಮಾಡೋಕ್ಕೆ ಜಾಯಿನ್ ಆಗ್ತಾರೆ ಅಂತ. ಬಟ್ ಅಲ್ಲಿ ಗೌತಮಿಯವರು ಈಸಿಯಾಗಿ ಎಲ್ಲದಕ್ಕೂ ಮಾಡ್ತೀವಿ ಅಂತ ಒಪ್ಕೊಂಡು ತಪ್ಪು ಮಾಡಿದ್ರ ಅಂತ ಅನ್ನಿಸ್ತು. ಐಶು ಮತ್ತು ಚೈತ್ರಕ್ಕನ ಈಸಿಯಾಗಿ ಹಾಕ್ಬೋದಾಗಿತ್ತು. ಅಟ್ಲೀಸ್ಟ್ ಮಂಜಣ್ಣ ಮತ್ತು ಚೈತ್ರಕ್ಕನಾದರೂ ಹಾಕ್ಬೋದಾಗಿತ್ತು. ಲಾಸ್ಟಲ್ಲಿ ತೊಡಸ್ಕೊಳ್ಳೋದಕ್ಕಿಂತನೂ ಮುಂಚೆನೇ ಪ್ಲ್ಯಾನು ಗೌತಮಿಯವರು ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು. ಇನ್ನು ಹನುಮಂತುಗೆ ಅಣಗಾಯಿ ನೀರ್ಗಾಯಿ ಮಾಡೋಕ್ಕೆ ಧನರಾಜ್ ಅವರು ಪ್ಲ್ಯಾನ್ ಹಾಕಿದ್ರು, ಸಖತ್ತಾಗಿ ಮಾಡಿದರು. ಹಾಡು ಹೇಳ್ಸೋದಾಗಿರ್ಬೋದು, ಪ್ರತಿಯೊಂದು ಅಷ್ಟೇ ಟಾರ್ಚರ್ ಕೊಟ್ಟರು, ಚೀಸ್ ಮ್ಯಾಗಿ ಅಂತೆ ಪ್ರತಿಯೊಂದೂ. ಮತ್ತು ಹನುಮಂತು ಅವ್ರು ಐರನ್ ಮಾಡಿದರು ಲಾಸ್ಟಲ್ಲಿ. ದೇವರು ಇಲ್ಲಿವರೆಗೂ ಹಂಗೆ ಐರನ್ ನಿಜವಾಗ್ಲೂ ಅವ್ರಿಗೆ ಐರನ್ ಹೆಂಗೆ ಮಾಡೋದು ಅಂತ ಗೊತ್ತಿಲ್ವಾ ಅಂತ ನನಗೆ ಶಾಕ್ ಆಯಿತು. ಹನುಮಂತು ಅವರು ಡ್ರಾಮಾ ಮಾಡ್ತಾಯಿದ್ರ ಇಲ್ಲಾಂದ್ರೆ ಅವ್ರಿಗೆ ಗೊತ್ತಿಲ್ವಾ ಅನ್ನೋದೇ ನನಗೆ ಸಡನ್ ಶಾಕ್ ಅನ್ನಿಸ್ತು. ಅದು ಮಾತ್ರ ನೋಡೋಕೆ ಮಾತ್ರ ಸಿಕ್ಕಾಪಟ್ಟೆ ಫನ್ನಿಯಾಗಿತ್ತು. ಮೋಕ್ಷಿತ್ ಅವರು ಕೂಡ ಸ್ಪಾ ಅದು ಇದು ಎಲ್ಲ ಮಾಡಿಸ್ಕೊಂಡ್ರು ಐಶು ಅವ್ರ ಹತ್ರ. ಐಶು ಅವರು ತುಂಬ ಚೆನ್ನಾಗಿ ಮಾಡಿದರು. ಇವರಿಬ್ಬರಲ್ಲಿ ಸ್ವಲ್ಪ ಫ್ರೆಂಡ್ಶಿಪ್ ಏರ್ಪಡ್ತಾ ಇದೆ ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಅಲ್ಲಿ ಸ್ಟಾರ್ ಕೊಡೋ ವಿಚಾರ ಬಂದಾಗ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಮೋಕ್ಷಿತ್ ಅವರು ಕೂಡ 2 ಸ್ಟಾರ್ಸ್ ಕೊಡ್ತಾರೆ, ಐಶು ಅವರು ಕೂಡ 2 ಸ್ಟಾರ್ಸ್ ಕೊಡ್ತಾರೆ. ಆ್ಯಕ್ಚುಲಿ ಫ್ರೆಂಡ್ಶಿಪ್ ಬಿಲ್ಡ್ ಆಗ್ತಿರೋದು ಇವ್ರ ಮಧ್ಯೆ. ಮೋಕ್ಷಿತ್ ಅವರು ಜಸ್ಟ್ ಟೈಮ್ ಪಾಸ್ಗೆ ಇರ್ತಾ ಇದ್ದಾರೆ ಮಂಜಣ್ಣ ಮತ್ತು ಗೌತಮಿ ಅವ್ರ ಜೊತೆ ಅಂತ ನನಗೆ ಈ ಪ್ರೋಮೋ ನೋಡಿದಾದ್ಮೇಲೆ ಸಿಕ್ಕಾಬಟ್ಟೆ ಡೌಟ್ ಆಗ್ತಾ ಇದೆ. ನೋಡಬೇಕು ಹೆಂಗೆ ಇರುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಅಣ್ಗಾಯಿ ನೀರ್ಗಾಯಿ ಅಂತೂ ಮಾಡಾಕಿದ್ರು, ಆ ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಚೈತ್ರ ಅವರಿಂದ. ಇನ್ಫ್ಯಾಕ್ಟ್ ಭವ್ಯ ಅವ್ರ ಮಾತು ಕೂಡ ಚೈತ್ರ ಅವರು ಕೇಳಿಸ್ಕೊಳ್ತಾ ಇರಲಿಲ್ಲ. ಭವ್ಯ ಅವ್ರು ಏನು ಹೇಳ್ತಿದ್ದಾರೆ ಏನು ಅಂತ ಕಾನ್ಸಂಟ್ರೇಷನ್ ಅಂತ ಅವ್ರ ಕಡೆ ಇರಲೇ ಇಲ್ಲ ಅಂತ ಹೇಳ್ಬೋದು. ರಜತ್ ಅವರು ಒಂದು ಸ್ಟಾರ್ ಕೊಡೋ ವಿಚಾರದಲ್ಲಿ ಇನ್ಫ್ಯಾಕ್ಟ್ ಹೇಳ್ತಾರೆ, ಈ ಟಾಸ್ಕ್ ಎಲ್ಲ ಮುಗ್ದೋಗ್ಬಿಡುತ್ತೆ, ಸ್ವಲ್ಪ ಇನ್ಕಂಪ್ಲೀಟ್ ಅಂತೂ ಆಗ್ಬಿಡುತ್ತೆ, ಸೊ ಇವಾಗ ಸ್ಟಾರ್ಸ್ ಕೊಡುವಂಥ ಒಂದು ಜವಾಬ್ದಾರಿ ಭವ್ಯ ತಂಡನ ಆಯ್ಕೆಗೆ ಇರುತ್ತೆ. ಭವ್ಯ ಅವರು ತುಂಬ ಎಲ್ಲರ ಪಾಯಿಂಟು ಕನ್ಸಿಡರ್ ಮಾಡ್ತಾರೆ. ರಜತ್ ಅವ್ರು ಹೇಳ್ತಾರೆ, ನೋಡು ಬಟ್ಟೆ ವಾಶ್ ಮಾಡೋ ಟಾಸ್ಕೇ ಮೇಯ್ನ್ ಆಗಿರುತ್ತೆ, ಅದರಲ್ಲಿ ನಾನು ತ್ರಿವಿಕ್ರಮು 95% ಆಫ್ ದ ಟಾಸ್ಕ್ ಕಂಪ್ಲೀಟ್ ಮಾಡಿರ್ತೀವಿ. ಬಟ್ ಇಲ್ಲಿ ಅವರು ಸ್ಟಾರ್ಟೇ ಮಾಡಿಲ್ಲ ಐರನ್ ಮಾಡೋದನ್ನ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಅವ್ರು 6 ಸ್ಟಾರ್ ಕೊಟ್ಟಿದ್ರು ನಮಗೆ, ಎಲ್ಲ ಕಂಪ್ಲೀಟ್ ಮಾಡಿದ್ರು ಕೂಡ. ಈಗ ನೀವು ಡಿಸೈಡ್ ಮಾಡಿ ಎಷ್ಟು ಸ್ಟಾರ್ ಕೊಡಬೇಕು ಅಂತ ಅನ್ನೋದನ್ನ ಒಂದು ಬೇಸ್ ಪಾಯಿಂಟ್ನ ಅವರಿಗೆ ಹೇಳ್ಕೊಡ್ತಾರೆ. ಮತ್ತು ತ್ರಿವಿಕ್ರಮು ಕೂಡ ಅದೇ ಹೇಳ್ತಾರೆ, ಈ ಥರ ನಮ್ಮ ಟಾಸ್ಕ್ನ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಅವರು, ಫಿನಿಷ್ ಮಾಡಲಿಲ್ಲ ಅಂದ್ರೂ ಅಂತ ಹೇಳ್ತಾರೆ. ಮೋಕ್ಷಿ ನನಗೆ ಐಶು ಸರಿಯಾಗಿ ಸರ್ವಿಸ್ ಕೊಟ್ಟಿದ್ದಾರೆ, ಸೊ ನನಗೆ ಅವರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಮತ್ತು ಮ್ಯಾನೇಜರ್ ಇದು ಕೂಡ ಹೇಳ್ತಾರೆ ತ್ರಿವಿಕ್ರಮು, ಈ ಥರ ಮ್ಯಾನೇಜರ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಇದೇ ಒಂದು ಒಗೆಯೋದು ಅಂತ ಮೇಯ್ನ್ ಟಾಸ್ಕ್ ಇರಬೇಕಾದ್ರೆ ಇನ್ನು ಸ್ಪಾ ಇವೆಲ್ಲ ಆಪ್ಷನಲ್ ಆಗಿರುತ್ತೆ. ಬಟ್ಟೆ ಒಗೆಯೋದು ಮತ್ತು ಐರನ್ ಮಾಡೋದು ಎರಡೇ ಮೇಯ್ನ್ ಟಾಸ್ಕ್ ಆಗಿರುತ್ತೆ. ಅದನ್ನು ಮಾಡಬೇಕಾ ಬೇಡವಾ ಕರೆಕ್ಟಾಗಿ ಕಂಪ್ಲೀಟ್ ಮಾಡೋದು ಹೆಂಗಾಗುತ್ತೆ ಅನ್ನೋದನ್ನ ನಮಗೆ ಕನ್ವಿನ್ಸ್ ಮಾಡಿಬಿಟ್ಟು
ಆ ಬಟ್ಟೆ ಒಗೆಯೋದು, ಐರನ್ ಮಾಡ್ಸೋದನ್ನ ಟಾಸ್ಕ್‌ನ ಫಿನಿಶ್ ಮಾಡಿಸ್ಬೇಕಾಗಿತ್ತು ಗೌತಮಿಯವರು. ಬಟ್ ಅದಕ್ಕೆ ಗೌತಮಿಯವರು ಕಾನ್ಸಂಟ್ರೇಟೇ ಮಾಡಲಿಲ್ಲ ಅಂತಂದ್ಬಿಟ್ಟು ತ್ರಿವಿಕ್ರಮು ಮತ್ತು ಭವ್ಯ ಇವರಿಬ್ಬರು ಕೂಡ 2 ಪಾಯಿಂಟ್‌ನ ತೆಗಿತಾರೆ. ತುಂಬ ವ್ಯಾಲಿಡ್ ಪಾಯಿಂಟು ಅಂತ ಅನ್ನಿಸ್ತು. ಆ ಕಡೆ ಗೌತಮಿಯವರು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಈ ಥರ ಅವರಿಬ್ಬರ ರೆಸ್ಪಾನ್ಸಿಬಿಲಿಟಿ ಅದು ಆಗ ಅಂದರೆ ಕೆಲಸ ಆಗೋ ಥರ ನೋಡ್ಕೋಬೇಕಾಗಿರೋದು ಅವರಿಬ್ಬರ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಅಂತಾರೆ. ಅಲ್ಲಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಗೌತಮಿಯವರಿಗೆ ಈ ಟಾಸ್ಕ್ ಏನು ಅಂತಲೇ ಅರ್ಥ ಆಗಿಲ್ಲ ಅಂತ. ಅರ್ಥ ಮಾಡ್ಕೋಬೇಕಾಗಿತ್ತು. ಯಾಕಂದರೆ ಇದು ಆಲ್ರೆಡಿ ಪೀಕ್ ಟೈಮು. ಅಲ್ಲಿ ಎಡವಿದ್ರು ಗೌತಮಿ ಅನ್ನೋದು ಮಾತ್ರ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇನ್ನು ಪಾಯಿಂಟ್ಸ್ ಕೊಡೋ ಅಂಥ ಟೈಮ್ ಬಂದಾಗ ಇದೆಲ್ಲ ಪಾಯಿಂಟ್ಸು ಮೆನ್ಷನ್ ಮಾಡ್ತಾರೆ. ಗೌತಮಿಯವರು ಆ್ಯಸ್ ಎ ಮ್ಯಾನೇಜರ್ ಆಗೇನೆ ಫೇಲ್ ಆದರು. ಯಾಕಂದರೆ ಅಲ್ಲಿ ಬಟ್ಟೆ ಒಗೆಯೋದು, ಐರನ್ ಮಾಡೋದೇ ಮೇನ್ ಕೆಲಸ ಆಗಿರುತ್ತೆ. ಬಟ್ ಅವರು ಅದಕ್ಕೆ ನನ್ನ ಕನ್ವಿನ್ಸ್ ಮಾಡ್ಬೋದಾಗಿತ್ತು. ಐಶು ಅವ್ರನ್ನ ಅಲ್ಲಿ ಮಸಾಜ್ ಮಾಡೋದನ್ನ ಬಿಟ್ಬಿಟ್ಟು ಈ ಕಡೆ ಬಟ್ಟೆ ವಾಶ್ ಮಾಡೋದಕ್ಕಾಗಲಿ, ಐರನ್ ಮಾಡೋದಕ್ಕಾಗಲಿ ಬಿಟ್ಕೋಬೋದಾಗಿತ್ತು ಐಶ್ವರ್ಯ ಅವ್ರನ್ನ. ಏನು ಪ್ಲಾನಿಂಗ್ ಅಂತ ಮ್ಯಾನೇಜರ್ ಕಡೆಯಿಂದ ಕಾಣಿಸ್ಲಿಲ್ಲ ಅಂತ ಹೇಳ್ತಾರೆ. ಇನ್ನು ಮಂಜು ಅವ್ರ ಪರ್ಫಾರ್ಮೆನ್ಸು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ತ್ರಿವಿಕ್ರಮ್ ಅವ್ರ ತಂಡ ಒಪ್ಕೊಳ್ಳುತ್ತೆ. ನೀವು ಇದನ್ನೇ ಅಬ್ಸರ್ವ್ ಮಾಡಬೇಕಾಗಿರೋದು. ಎಲ್ಲರೂ ತ್ರಿವಿಕ್ರಮ್ ಅವ್ರ ತಂಡದಲ್ಲಿರೋ ಮೋಕ್ಷಿತಾ ಕೂಡ ಅಲ್ಲಿ ಯಾಕೆ ಸುಮ್ಮನೆ ಇರ್ತಾರೆ. ಮಂಜಣ್ಣವ್ರ ಪರ್ಫಾರ್ಮೆನ್ಸು ನಮಗೆ ಚೆನ್ನಾಗಿತ್ತು. ಮಂಜಣ್ಣವ್ರ ಕಡೆಯಿಂದ ನಮಗೆ ಯಾವುದೇ ಥರದ ಪ್ರಾಬ್ಲಮ್ ಇರಲಿಲ್ಲ ಅಂತ ಹೇಳ್ತಾರೆ. ಇನ್ನು ಮೋಕ್ಷಿತಾಗೆ ಐಶು ಸರ್ವಿಸ್ ಎಲ್ಲ ಮಾಡಿಸ್ಕೊಂಡಿರೋದ್ರಿಂದ ಐಶುದು ಕೂಡ ಏನು ನನಗೆ ಪ್ರಾಬ್ಲಮ್ ಇಲ್ಲ ಅಂತಾರೆ. ಹನುಮಂತಣ್ಣ ಕುಡಿಯೋ ನೀರಲ್ಲಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಆಯಿತಾ. ಸಿಂಕ್ ನೀರನ್ನ ತೊಗೊಬಂದಿರ್ತಾರೆ ಆ್ಯಕ್ಚುಲಿ ಕುಡಿಯೋಕ್ಕೆ. ಆ ಥರ ಮಾಡಬಾರ್ದಾಗಿತ್ತು. ಬಟ್ ಅದನ್ನು ಅಲ್ಲಿ ಮಾಡಿದ್ದು ಕೂಡ ಇಷ್ಟ ಆಗಲಿಲ್ಲ. ಇನ್ನು ಚೈತ್ರ ಕುಂದಾಪುರ ಅವರು ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಿಲ್ಲಲ್ಲ. ಬಟ್ಟೆ ವಾಶ್ ಮಾಡೋದಾಗಿರ್ಬೋದು, ಐರನ್ ಮಾಡೋದಾಗಿರ್ಬೋದು, ಮತ್ತು ಚೈತ್ರ ಅವರು ಭವ್ಯವ್ರು ಏನು ಹೇಳ್ತಿದ್ದಾರೆ ಅನ್ನೋದಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡಿರಲ್ಲ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ನಾವು 4 ಸ್ಟಾರ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಅವರಿಗೆ 4 ಸ್ಟಾರ್ ಕೊಡ್ತಾರೆ. ಎಲ್ಲರೂ ಕೂಡ ಆರಾಮಾಗೆ ತೊಗೊಳ್ತಾರೆ. ಯಾಕಂದರೆ ಅವರಿಗೆ ಇನ್ಯಾವುದೂ ಆಪ್ಷನ್ ಇರಲ್ಲ ಹಂಗಾಗಿ. ಸೊ ಹಂಗೆ ನೆನ್ನೆ ಎಪಿಸೋಡು ಮುಕ್ತಾಯ ಆಗುತ್ತೆ. ನೋಡೋಕೆ ಮಾತ್ರ ಕ್ರೇಜಿ ಆಗಿತ್ತು ನೆನ್ನೆ ಎಪಿಸೋಡು. ನಿಮ್ಗೇನು ಅನ್ನಿಸ್ತು ನೆನ್ನೆ ಎಪಿಸೋಡು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.